ತಪ್ಪು ನಿಂದಲ್ಲ ಕಣೋ. ಅದೋ ಅಲ್ಲಿ ಕೂತಿದಾರಲ್ಲ, ತನ್ ಮಗ ಮಾಡೋದೆಲ್ಲ ಸರಿ ಅಂತ ಹೆಮ್ಮೆ ಪಡ್ತಿದಾರ ನೋಡು, ಅವ್ರಿಗೆ ಹೇಳ್ಬೇಕು. ಅಲ್ಲ, ಕಡೆ ಪಕ್ಷ ಹೆಣ್ಮಕ್ಳು ಕರ್ಕೊಂಡು ಹೋಗಿದ್ವಲ್ಲ ಅನ್ನೋ ಪರಿಜ್ಞಾನ ಬೇಡ? ಅವ್ರಿದ್ದಕ್ಕೆ ಅವನ್ನ ಬಿಟ್ಟಿದ್ದು, ಇಲ್ಲಾಂದ್ರೆ ಅವನ್ ಕತೆ. ಮುಚ್ಚ ಬಾಯ್, ಆ ಮೂಗಿನ ಮೇಲೆ ಕೋಪ ನೋಡು, ಕೋಪ. ಲೇ ಲೇ ಲೇ, ಅವನಿಗಿಂತ ನಿನಗೆ ಕೋಪ ಜಾಸ್ತಿ ಆಯ್ತಲ್ಲೇ. ನನ್ನ ಮಗ ಅನ್ಯಾಯದ ವಿರುದ್ಧ ಹೋರಾಡೋ ಆಯುಧ ಆಗ್ಬೇಕು, ಅದೇ ನನ್ನ ಆಸೆ, ಅವನ ಗುರಿ. ವಾಹ್, ಸೂಪರ್ ಡೈಲಾಗ್ ಮಾಮ. ಇದನ್ನ ಈಗಲೇ ಬರ್ದು ರವಿ ಬೆಳಗ್ಗೆ ಕ್ರೈಮ್ ಡೈರಿ ಕಳಿಸ್ಬಿಡ್ತೀನಿ. ಸ್ವಲ್ಪ ಒರಿಜಿನಾಲಿಟಿ ಇಟ್ಕೊಳ್ಳೋ. ಇದಿನ್ನೂ ಸೂಪರ್ ಡೈಲಾಗ್ ಮಾಮ. ಚಕ್ರಿ ಯಾರೇ? ಇವ್ರೆ ಯಾಕೆ? ನಿನ್ನೆ ಗಾರ್ಡನ್ ರೆಸ್ಟೋರೆಂಟ್ ಅಲ್ಲಿ ಗಲಾಟೆ ಮಾಡಿದ್ ನೀವೇನಾ? ಸಾಹೇಬ್ರು ಕರೀತಾವ್ರು, ಬನ್ನಿ. ನಮಸ್ತೆ ಸರ್. ನಮಸ್ತೆ ಸರ್. ನಿನ್ನೆ ಯಾಕೆ ಅವ್ನು ಹೊಡೆದೆ? ಅವನ್ನ ಬಿಟ್ಟಿದ್ದೆ ತಪ್ಪಾಯ್ತು ಸರ್. ನನ್ನ ಮಗನಿಗೆ ನೀವು ಒಂದು ಸ್ಟೇಷನ್ಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು ನಾನು. ಯಾವ ಪೊಲೀಸ್ ಸ್ಟೇಷನ್ ಅಲ್ಲೂ ಯಾರೋ ಒಂದು ಕೇಸ್ ಬುಕ್ ಮಾಡ್ತಾ ಇರಲಿಲ್ಲ. ಯಾಕೆ? ಅವನೇನು ಅಷ್ಟು ದೊಡ್ಡ ರೋಡಿನ ಸರ್? ಪೊಲೀಸ್, ರೌಡಿ ಪೊಲೀಸ್. ರಾಜಕೀಯದವ್ರನ್ನ ರೌಡಿಗಳ ಕೈಲಿಟ್ಕೊಂಡು ತನಗಿಷ್ಟ ಆಗದವ್ರನ್ನ ಮರ್ಡರ್ ಮಾಡೋನು. ಜನ ಅವನ್ನ ಕಿರಿಕ್ ಮುಸುಳೆ ಅಂತ ಕರೀತಾರೆ. ಏನ್ ಮಾಡ್ತಾ ಇದೀಯ? ಬರ್ತಾಳೆ, ಸಮಾಧಾನ ಮಾಡ್ಕೊ. ನನ್ನ ಮಾತು ಕೇಳು. ಸ್ಕೂಲ್ ಹೋಗಿದ್ದಾಳಮ್ಮ, ನಾನು ಕರ್ಕೊಂಡ್ಬರ್ತೀನಿ. ಬರ್ತಾಳಮ್ಮ, ನನ್ನ ಮಾತು ಕೇಳು. ಬರ್ತಿ ನೋಡು, ಬರ್ತಾಳಮ್ಮ. ಸ್ಕೂಲ್ ಹೋಗಿದ್ದಾಳಮ್ಮ, ಬರ್ತಾಳೆ. ಬರ್ತಾಳೆ. ಚಕ್ರಿ, ಐ ನೀಡ್ ಯು ಹೆಲ್ಪ್. ಸಮಾಧಾನ ಮಾಡ್ಕೊ. ಇಂಜೆಕ್ಷನ್ ತಗೋ. ಇಂಜೆಕ್ಷನ್ ಇಲ್ಲಮ್ಮ, ನನ್ನ ಮಾತು ಕೇಳು. ಚಕ್ರಿ, ಬೇಗ ಸಮಾಧಾನ ಮಾಡ್ಕೊ. ದಿವ್ಯಾ ಹತ್ರ ಹೋಗ್ಬೇಕು. ದಿವ್ಯಾ, ದಿವ್ಯಾ. ಸರ್, ಇವರು ನನ್ನ ಹೆಂಡತಿ. ಇವಳಿ ಪರಿಸ್ಥಿತಿ ಕಾರಣ ಅವರೇ. ಹೇಳು. ಗೊತ್ತಾಯ್ತು. ಏನಾತ್ರಿ ಸರ? ಡೆಲ್ಲಿಯಿಂದ ಫೋನ್ ಅನ್ಕೂಡ್ಲೆ ಗುಡ್ ನ್ಯೂಸ್ ಅನ್ಕೊಂಡೆ. ಏನಾತು? ಅಣ್ಣ ಭಯ್ಯ ಅಂತೆಲ್ಲ ಕರೀತಾ ನಾಯಿ ತರ ಹಿಂದೆ ಅಲಿತಿದ್ದ. ಈಗ ನನಗ್ ಗೊತ್ತಿಲ್ದಾಗೆ ಸೀಕ್ರೆಟ್ ಆಗಿ ದಿಲ್ಲಿಗೆ ಹೋಗ್ಬಿಟ್ಟು ಸೀಟ್ ಹೊಡ್ಕೊಂಡಿದ್ದಾನೆ. ಅವನು ಗೊತ್ತಾಗ್ದಂಗ ನೀವು ಡೆಲ್ಲಿಗೆ ಹೋಗಿದ್ರಲ್ಲ? ಹೋಗಿದ್ದೆ. ಪಾರ್ಟಿ ಮುಖಂಡರಿಗೆಲ್ಲ ಹೊಟ್ಟೆ ತುಂಬಾ ಹೆಂಡ ಕುಡಿಸಿ ಅವ್ರ ಹಾಸಿಗೆ ಮೇಲೆ ಹುಡುಗಿಯರನ್ನ ಮಲಗಿಸಿ ಅದೇನೇನು ಮಾಡಬಾರ್ದಾಗಿತ್ತೋ ಎಲ್ಲ ಮಾಡ್ದೆ. ಆದ್ರೆ ಏನು ಪ್ರಯೋಜನ ಆಗಲಿಲ್ಲ. ನನ್ನ ಮಗ ಚಾನ್ಸ್ ಹೊಡ್ಕೊಂಡಿದ್ದಾನೆ. ನಾಡಿದ್ದೇ ಮಿನಿಸ್ಟರ್ ಆಗಿ ಪ್ರಮಾಣ ವಚನ ಸ್ವೀಕಾರ. ನಾವು ನಾಳಿನ ಅವನ್ ಎತ್ತು ಬಿಟ್ರೆ? ಮುಚ್ಚ ಬಾಯಿ, ಯಾವತ್ ನೋಡಿದ್ರು ಎತ್ತೋದೇ ಆಗೋಯ್ತು. ನೀನ್ ನನ್ನವನು ಅಂತ ಇಡೀ ಜನಸಮೂಹಕ್ಕೆ ಗೊತ್ತು. ನಾಳೆ ನೀನೇನಾದ್ರೂ ನಾ ಕೊಲೆ ಮಾಡಿದ್ರೆ ನಾನೇ ಮಾಡಿಸಿದೀನಿ ಅಂತಾರೆ. ದೇ ಸಾಮೆ, ಅವನ್ ಸಾಯಿಸೋದ್ ನಾನಲ್ರಿ. ಇಟ್ಟಿಗೆ, ನಮ್ಮ ಇಟ್ಟಿಗೆ ಸಿದ್ಧ. ಅಪವಿತ್ರ ಪವಿತ್ರೋ ವ ಸರ್ವಾವಸ್ಥಾಂಗತೋಪಿ ವ ಯಸ್ಮರೇ ಪುಂಡರೀಕಾಕ್ಷ ಸರ್ವ್ಯಂ ಗೋವಿಂದಾಯ ನಮಃ, ಮಸೂದನಾಯ ನಮಃ, ನಮಃ. ಆಫೀಸರ್, ನಾನು ಯಾರು ಅಂತ ಗೊತ್ತಿಲ್ಲದೆ ಕೈ ಮಾಡ್ತಾ ಇದ್ಯಾ? ಒಬ್ಬ ವ್ಯಕ್ತಿನ ಅಮಾನುಷವಾಗಿ ಕತ್ತರಿಸಿ ಕೊಂದು ಹಾಕಿರೋ ಕ್ರಿಕೆಟ್ ಬ್ಯಾಸ್ಟರ್ಡ್ ನೀನು.
ನೀ ಯಾರಾದ್ರೂ ನಂಗೇನು? ನೋಡ್ದ್ಯಾ ನೀನ್ ನನ್ಗೆ ಹೊಡೆದ ಏಟ್ಗೆ ಹಾಗೆ ಇಡೀ ಕರ್ನಾಟಕ ಹುಡ್ಕೋತಾ ಇದೆ ಅಂತ. ಏಯ್, ಕರ್ನಾಟಕ ಅಲ್ಲ, ಇಡೀ ಇಂಡಿಯಾ ಹೊಡ್ಕೊಂಡ್ರು ಯಾರೋ ನಿನ್ ಕಾಪಾಡಕ್ಕಾಗಲ್ಲ. ನಡೆಯೋ. ಸರ್ Influential bastards. No! Don't lift the phone. ಸರ ಅವನಿಗೆ ತುಂಬಾ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಇದೆ ರೀ. I don't care a shit. ಸರ್ ಇವನ್ನ ಕಟ್ಕಟ್ಟೆ ನಿಲ್ಸಿದ್ರೆ ಹೇಳಲಿಕ್ ಸಾಕ್ಷಿ ಬೇಕಲ್ರಿ? ಸಾಕ್ಷಿ ಇದ್ದಾರೆ. ಇದ್ರೂ ಸಾಕ್ಷಿ ಹೇಳೋದಕ್ ಬರ್ಬೇಕಲ್ರಿ? ನನ್ನ ಸಾಕ್ಷಿ ಎಲ್ ಬೇಕಾದ್ರೂ ಬಂದ್ ಸತ್ಯ ಹೇಳುತ್ತೆ. ಕಾರಣ ಅವಳು ನನ್ನ ಹೆಂಡತಿ. ಏನ್ ಬೇಕಾಗಿದ್ ನಿನ್ಗೆ? ನಿನ್ನ ಉಸಿರು ಕಣೆ. ಹುತ್ತದ ಹತ್ರ ಹೋದವಳು ಮುಚ್ಕೊಂಡು ಪೂಜೆ ಮುಗಿಸ್ಕೊಂಡು ಬರೋದು ಬಿಟ್ಟು ಹಾವು ಬರೋದು, ಆಡೋದು, ಇನ್ನೊಬ್ಬವನ್ನ ಕಚ್ಚಿ ಸಾಯಿಸೋದು, ಇದನ್ನೆಲ್ಲ ನೋಡಿ ನೀವ್ಯಾಕೆ ಸಾಯ್ತೀರೋ? ಇನ್ಸ್ಪೆಕ್ಟರ್ ನೋಡಿ, ನನ್ ಕೊಲೆ ಮಾಡಕ್ ಬರ್ತಾರೆ. ಹೆದರ್ಬೇಡ್ರಿ ಅವ. ಯೋ ಬುದ್ಧಿ ಬೇಡ ನಿಂಗೆ? ನೀವೆಲ್ಲ ಪೊಲಿಟಿಷಿಯನ್ಸ್, ನಾಚಿಕೆ ಆಗಲ್ಲ? ಇನ್ಸ್ಪೆಕ್ಟರ್ ಬಾಕ್ಲಾ ತೆಗೆದು ಯಾರಾದ್ರೂ ಖೂನಿ ಮಾಡ್ತಾರ? ಆ ಫೈಲ್ ತಾನೆ. ಅಯ್ಯೋ ಫೋನ್ ತಗೊಳ್ರಿ. ಫೋನ್ ತಗೊಳ್ರಿ. ಅಯ್ಯೋ ದೇವ್ರೇ. ಹಲೋ ಈ ನಾನು ಭಾರತಿ, ನಮ್ಮ ಮನೆಗೆ ಆ ಇನ್ಸ್ಪೆಕ್ಟರ್ ಜೊತೆ ಇನ್ನೊಬ್ಬ ಯಾರೋ ಎಲ್ಲೇ ಹೊಡ್ತಿ? ಇವಳ ನಾವೇ ಹೊಡೆದಿದ್ದೀವಂತ ಸಾಕ್ಷಿ ಉಳಿಬಾರ್ದು. ಇಲ್ಲಿದೆಯಲ್ಲ ಸಿಲಿಂಡರ್, ಇದನ್ನ ಓಪನ್ ಮಾಡು. ಫೈರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ಲು ಅನ್ಕೋತಾರೆ. ಕಡ್ಡಿ ಪಟ್ಟ ಎಲ್ಲಲೇ? ನೀನೇ ನನ್ ಮಗನ್ ಕೊಂದಿದ್ದು. ನೀನೇ ಕಣೋ, ನೀನೇ ನನ್ ಮಗನ್ ಕೊಂದಿದ್ದು. ಸರಿಯಾದ ಸಾಕ್ಷಿ ಆಧಾರಗಳಿಲ್ಲದಿದ್ರಿಂದ ನ್ಯಾಯಾಲಯ ಸಿದ್ದುನ ನಿರ್ದೋಷಿ ಅಂತ ಬಿಡುಗಡೆ ಮಾಡ್ತು. ನನ್ನ ಮಕ್ಕಳು ಸುಮ್ಮನೆ ಹೆಂಗ್ ಸೇರ್ಬಿಟ್ರಿ ನೀವು? ಅವಳಿಗೋಸ್ಕರ ನಾನು ಅವ್ರನ್ನೆಲ್ಲ ಸಾಯಿಸಿ ಜೈಲಿಗೆ ಹೋದ್ರೆ ಅವಳಿಗೆ ಯಾರ ಗತಿ? ಲೀಗಲ್ ಆಗಿ ಅವ್ರ ಮೇಲೆ ಆಕ್ಷನ್ ತಗೊಳ್ಳೋದಕ್ಕೆ ಒಂದೇ ಒಂದು ಸಾಕ್ಷಿ ಕಾಯ್ತಾ ಇದ್ದೀನಿ. ಮೈ ಬಾಯ್, ವೈರಿನ ಹೊಡೆಯೋದಕ್ಕೆ ಬರೀ ಬಲ ಇದ್ರೆ ಸಾಲದು. ಕೋಪದಲ್ಲಿ ಅವಸರ ಬಿದ್ದ ಅಖಾಡಿ ಕಿಳಿಯೋ ನೀನು ನಾಳೆ ಮೂಲೆ ಗುಂಪಾಗಬಾರ್ದು. ಒಬ್ಬ ಒಳ್ಳೆ ವ್ಯಕ್ತಿ ಡಿಪಾರ್ಟ್ಮೆಂಟ್ಗೆ ಜಾಯಿನ್ ಆದ್ರೆ ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಳ್ಳೆ ಹೆಸರು ಬರುತ್ತೆ ಅಂತ ನಾ ಏನ್ ಕನ್ಸ್ಕೊಂಡಿದ್ನೋ ಆ ಅರ್ಹತೆ ನಿನ್ನಲ್ಲಿದೆ. ಲಿಸನ್, ಮೊಸಳೆ ಇಸ್ ಎ ವೆರಿ ಡೇಂಜರಸ್ ಪರ್ಸನ್. ಅವನು ಏಟಿಂದ ಹಾವು. ನೀನು ಪೊಲೀಸ್ ಅಧಿಕಾರಿ ಆಗೋವರೆಗೂ ಯಾವುದೇ ಕಾರಣಕ್ಕೂ ಅವನ ಕಣ್ಣಿಗೆ ಬೀಳಬಾರ್ದು. ಬಿ ಕೇರ್ಫುಲ್. ಎಸ್
ಯಾರವ? ಗೊತ್ತಿಲ್ಲ ಸರ್. ಯಾರ್ಲೇ ಅವ? ನಂಗೆ ಗೊತ್ತಿಲ್ಲ ಸರ್. ನೀನ್ ಅವನ್ ನೋಡಿಲ್ಲೇನೆ? ನಾನು ಊರಲ್ಲಿ ಇರ್ಲಿಲ್ಲ ಸರ್. ಯಾರಂತ ಹೇಳು. ನನಗೆ ಗೊತ್ತಿಲ್ಲ ಸರ್. ಇಲ್ಲ, ಅವತ್ತವಳು ಏನೋ ಹೆಸರು ಕೂಗಿದ್ಲಲ್ಲ, ಏನದು? ಏನೋ ಅಲ್ಲ. ಏ, ಆ ಏರಿಯಾದ ಚಕ್ರಿ ಅಂತ ಯಾರಿದ್ದಾರೋ ಎಲ್ಲಾರನ್ನೂ ಎತ್ತಾಕೊಂಡು ಬನ್ನಿ, ಒಬ್ಬನ್ನು ಬಿಡ್ಬೇಡಿ. ಹೋಗ್ರು. ಓಕೆ ಸರ್. ಯಾಕ್ರಿ ಬೇಕು ಇದೆಲ್ಲ? ಸುಮ್ನೆ ತಿಂತಿರಲ್ಲ. ಗೊತ್ತಿರೋ ವಿಷಯ ಹೇಳ್ಬಿಡುತ್ತಾನೆ. ಗುರುವೇ, ಇವಾಗ ಇವ್ ನೋಡಿದ್ನಲ್ಲ, ಅದೆಲ್ಲ ಏಟ. ಅದೇ ನೆನ್ನೆ ಅವ್ನು ನೋಡಿದ್ನಲ್ಲ, ಅದು ಮಿಂಚಿನ ಏಟು. ಹಾಯ್, ವೆಲ್ಕಮ್ ಟು ಉದಯ ಟಿವಿ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ಪ್ರೋಗ್ರಾಮ್. ಇಲ್ಲಿರೋ ಯೂತ್ ಪ್ರೀತಿ ಬಗ್ಗೆ ಏನ್ ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ಇವತ್ ಮಾತ್ರ ವ್ಯಾಲೆಂಟೈನ್ಸ್ ಡೇ ಏನಿಲ್ಲ. ಮತ್ತೆ ವರ್ಷ ಪೂರ್ತಿ ವ್ಯಾಲೆಂಟೈನ್ಸ್ ಡೇನಾ? ಸಾರಿ, ಯಾವಾಗ ಅವತ್ತೆಲ್ಲ ವ್ಯಾಲೆಂಟೈನ್ಸ್. ಕೂಲ್ ಹಾ. ಪ್ರೀತಿ ಬಗ್ಗೆ ನಿಮ್ಮ ಅಭಿಪ್ರಾಯ? ಪ್ರೀತಿಗೆ ಜಾತಿ ಇಲ್ಲ. ಓ, ಹಾಗಾದ್ರೆ ಬೇರೆ ಜಾತಿ ಹುಡುಗಿನ ಪ್ರೀತಿ ಮಾಡ್ತಾ ಇದ್ದೀರಾ? ಇಲ್ಲ, ಎಲ್ಲಾ ಜಾತಿಯಲ್ಲಿ ಒಂದೊಂದು ಹುಡುಗಿ ಪ್ರೀತಿಸ್ತಾ ಇದ್ದೀನಿ. ನೀವು ಪ್ರೀತಿ ಹುಡುಗನಲ್ಲಿ ಯಾವ ಕ್ವಾಲಿಟೀಸ್ ಇರ್ಬೇಕು ಅಂತ ಇಷ್ಟಪಡ್ತೀರಾ? ಅವನ ಹತ್ರ 10 ಕ್ರೆಡಿಟ್ ಕಾರ್ಡ್ ಇರ್ಬೇಕು, ದಿನಕ್ಕೆ ಒಂದ್ ಕಾರಲ್ಲಿ ಪಿಕಪ್ ಮಾಡ್ಬೇಕು, ಅವ್ನ್ ಕೋಟ್ಯಾಧೀಶ್ವರ ಆಗಿರ್ಬೇಕು, ಮತ್ತೆ ನನ್ ಮದ್ವೆ ಆದ ತಕ್ಷಣ ಗೋಟ ಕಂಡ್ಬಿಟ್ರೆ ಸಾಕು. ಟೂ ಮಚ್. ಹಾಯ್ ರೇನು. ಹಾಯ್ ಸ್ವಾತಿ, ಹೌ ಆರ್ ಯು? ಫೈನ್. ಚಕ್ರಿ, ಇವಳು ಸ್ವಾತಿ ಅಂತ ನನ್ನ ಕ್ಲಾಸ್ಮೇಟ್, ಉದಯ ಟಿವಿಲಿ ಆಂಕರ್ ಕೆಲಸ ಮಾಡ್ತಿದ್ದಾಳೆ. ಸ್ವಾತಿ, ಚಕ್ರಿ. ಹಲೋ. ನಮ್ಮ ಅಣ್ಣನ ಮದ್ವೆ ಆಗ್ತಿದಾರಲ್ಲ, ಅವ್ರಿಗೆ ಅಣ್ಣ. ನಿನಗೆ ಲವರಾ? ವಾವ್, ಓಕೆ. ಪ್ರೀತಿ ಬಗ್ಗೆ ನೀವೇನ್ ಹೇಳ್ತೀರಾ? I'll try. Love. Love is the purest form of life. ಪ್ರೇಮ. ಪ್ರೇಂದ ಪ್ರೇಮಿಸೋದು, ಮ ಅಂದ್ರೆ ಮರೆಯೋದಲ್ಲ ಪ್ರೇಮ. ಪ್ರೀತಿ ಅನ್ನೋದು ಎಂದೂ ಕರಗದ ಹಿಂದೂ ಮಹಾಸಾಗರ, ಕರಗದ ಹಿಮಾಲಯ, ಮುಳುಗದ ಸೂರ್ಯ. ಪ್ರೀತಿ ಅನ್ನೋದು ಮನುಷ್ಯನ ಉಸಿರಿದ್ದ ಹಾಗೆ. ಒಂದ್ಸತಿ ಹುಟ್ಟಿದ್ಮೇಲೆ ಅದು ಮುಳುಗೋದು ಉಸಿರು ಹೋದ್ಮೇಲೆ. ಇವ್ ನಿನ್ ಪ್ರೀತಿ ತರೋದು ನಿಜವಾಗ್ಲೂ ನಿನ್ ಲಕ್ಕಣೆ. ಸಾಫ್ಟ್ ಯು ಬಾಸ್, ಚೆನ್ನಾಗಿ ಹೇಳಿದ್ರಿ. ವಾಟ್ ಬಾಸ್, ವೆಲ್ ಸೆಡ್. ಸ್ಟಾಪ್ 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 ಸ್ಟಾಪ್. ಸರ್, ಗಾಡಿ ಸ್ವಲ್ಪ ರಿಪೇರಿ, ನಮ್ ಸಾಹೇಬ್ರಿಗೆ ಡ್ರಾಪ್ ಕೊಡ್ತೀರಾ? ಕರ್ಕೊಂಬನ್ನಿ. ಥ್ಯಾಂಕ್ಸ್ ಸರ್. ಸಿಗ್ದ? ಏನ ಚಕ್ರಿ ಸಿಕ್ಕಿದ್ನೇನ? ನಿಮ್ಗೆ ಲಿಫ್ಟ್ ಕೊಡಕ್ ಒಬ್ಬ ಸಿಗ್ದ ಸರ್. ಲಿಫ್ಟ್ಗೆನ? ಬನ್ನಿ. ಒಳಗಾಕ. FIR ರೆಡಿ ಮಾಡ. ಹಾ, ನಾ ಈಗ್ಲೇ ಸ್ಟೇಷನ್ಗೆ ಬಂದೆ. ಮಗನ್ನ ಯಾರ ಬಂದ್ರು ಹೊರಗಡೆ ಬಿಡ್ಬೇಡಿ, ಗೊತ್ತಾತಿಲ್ಲ? ಮಲಾಮಲ್ ಪಟ್ಟಿದ್ದಾನೆ. ಹಾ, ಈಗ ಬಂದೆ. ಓವರ್. ಏನ್ಲೇ ಪೊಲೀಸ್ ನೋಡ್ ಕೂಡ್ಲೆ ಹೆಲ್ಮೆಟ್ ಹಾಕೋತಿದ್ದಿ? ಆಕ್ಸೆಪ್ಟ್ ಕಂಡಿದ್ರಿ? ಮುಸ್ಳೆ, ಇನ್ಸ್ಪೆಕ್ಟರ್ ಮುಸ್ಳೆ, ಠಾಣೆ ಮಗ ನಾನು. ಚಕ್ರಿ. ಅವ್ನು ಯಾರಾದ್ರೂ ಸರಿ, ಅವನವ್ವ, ಅಪ್ಪ, ಅಕ್ಕ, ಅಣ್ಣ, ತಮ್ಮ ಎಲ್ರನ್ನು ಹೊಡೆದೆ ತಾಕೊಂಡ್ ಬನ್ನಿ. ಸಿಟಿನಾಗ ಯಾವ ಮೂಲ್ನಾಗಿದ್ರು ಸರಿ, ಅವನ್ ನನಗ್ ಬೇಕು. ಒಂದು ಸಲ ಸಿಕ್ಕರು ಸಾಕು, ನಾ ಯಾರಂತ ಅವ್ನು ತೋರಿಸ್ತೀನಿ. ಹೊರಗಡೆ ಏನಿದೆ ಏನಿಲ್ಲ ಸರ್. ಮಾರ್ನಿಂಗ್ ಸರ್. ಏನಲ್ಲ ಚೆಕ್ಕಿಂಗ್? ಟೆರರಿಸ್ಟ್ ಸಿಟಿ ಒಳಗಡೆ ಬಂದಿದ್ದಾನೆ ಅಂತ ಇನ್ಫಾರ್ಮೇಶನ್ ಇದೆ ಸರ್. ಐ ಸಿ. ಸರ್, ಇವರು ತಮಗೆ ಬೇಕಾದವರು ಸರ್? ನೋ, ಫೋಕಟ್ ಲಿಫ್ಟ್ ಅಷ್ಟೇ. ಚೆಕ್ ಮಾಡಿ. ಹೆಲ್ಮೆಟ್ ತೆಗೀರಿ. ಏನ್ ಮುಖ ನೋಡ್ತೀರಾ? ತೆಗೀರಿ ಬೇಗ. ಬೇಕ್. ಏಯ್, ಹಿಂದ್ ನೋಡು, ವಾಕಿ ಟಾಕಿ ಐತೆ ಮೊನ್ನೆ. ಹೆಲ್ಮೆಟ್ ತೆಗೆಯಾ? ಓಕೆ ಸರ್. ಹಾ, ಓಕೆ ಥ್ಯಾಂಕ್ಸ್. ನೋಡಾಯ್ತೇನೆ? ನೋಡಿದೆ ಸರ್. ಇವನೇ ಏನ? ಅಲ್ಲ, ನನ್ ಗಾಡಿ ಏನಾರ ಆಯ್ತೇನೆ? ರೆಡಿ ಇದೆ ಸರ್. ಏಯ್, ಹೋಗಲೇ. ಗಾಡಿ ಬರ ಕೇಳ, ಬೇಗ. ಹಲೋ ಸರ್, ನಾನು ಕಾದಂಬರಿ ಸೀರಿಯಲ್ ಇಂದ ಕೋ ಡೈರೆಕ್ಟರ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ಸೀನ್ ಪೇಪರ್ಸ್ ಇನ್ನೂ ಬಂದಿಲ್ಲ ಸರ್. ಬಾಸ್, ಕಾದಂಬರಿ ಸೀರಿಯಲ್ ಇಂದ ಮಾತಾಡ್ತಿರೋದು. ಇವತ್ತಿನ ಸೀನ್ ಪೇಪರ್ ಇನ್ನ ಕೊಟ್ಟಿಲ್ಲಂತೆ. ಲಾಸ್ಟ್ ಸೀನ್ ಎಲ್ಲಿಗೆ ನಿಲ್ಸಿದಂತೆ? ಲಾಸ್ಟ್ ಸೀನ್ ಎಲ್ಲಿ ನಿಲ್ಸಿದಂತೆ? ಸರ್, ಅದು ಬಾಂಬ್ ದೇವಸ್ಥಾನದ ಮೆಟ್ಲಿಂದ ಉರುಳ್ತಾ ಬರ್ತಿದ್ ಸರ್. ಬಾಸ್, ಬಾಂಬ್ ಇಲ್ವಾ?
ಅದು ದೇವಸ್ಥಾನ ಮೆಟ್ಲಿಂದ ಹಾಗೆ ಜಂಪ್ ಪಡ್ಕೊಂಡ್ ಕೆಳಗ್ ಪಾಸ್ ಆಗ್ತಿತ್ತಂತೆ ಬಾಸ್. ಒಂದ್ ಕೆಲಸ ಮಾಡು, ಹಾ. ಆ ಇಡೀ ಎಪಿಸೋಡ್ ಫುಲ್ಲು ಹ್ಮ್. ಆ ಬಾಂಬು ಜಂಪ್ ಹೊಡೆಯೋ ಹಾಗೆ ಬಿಲ್ಡಪ್ ಕೊಡಕ್ಕೆ ಡೈರೆಕ್ಟರ್ ಹೇಳು. ಅದು ಎಲ್ಲ ಕೇಳಿಸ್ತು ಸರ್. ಅದ್ರ ನೆಕ್ಸ್ಟ್ ಎಪಿಸೋಡ್ ಏನ್ ಸರ್? ದಯವಿಟ್ಟು ನೀವು ನನ್ನ ಹತ್ರ ಮಾತಾಡ್ಬೇಡಿ, ಅವ್ರ ಹತ್ರನೇ ಮಾತಾಡಿ ಬಾಸ್. ಏನೋ ಡಿಸ್ಟರ್ಬೆನ್ಸ್. ಹಲೋ ಸರ್, ಸರ್? ಒಂದ್ ಕೆಲಸ ಮಾಡಿ ಸರ್, ಆ ಬಾಂಬ್ಗೆ ಒಂಥರ ಬಿಲ್ಡಪ್ ಕೊಡ್ತಿರಲ್ಲ, ಬರ್ತಾ ಬರ್ತಾ ನ್ಯಾಷನಲ್ ಹೈವೇನಲ್ಲಿ ನ್ಯಾಷನಲ್ ಪರ್ಮಿಟ್ ಇರೋ ಒಂದ್ ಲಾರಿ ಕೆಳಗೆ ಡಮಾಲ್ ಅಂತ ಬ್ಲಾಸ್ಟ್ ಆಗುತ್ತೆ. ಅಲ್ಲಿಗೆ ಸೀರಿಯಲ್ ಕ್ಲೋಸ್ ಆಗುತ್ತೆ. ಏನ್ ಹೇಳ್ತಿದ್ರ ಸರ್? ಸಾರಿ ಸರ್, ಇನ್ಮೇಲೆ ಪದೇ ಪದೇ ತೊಂದರೆ ಕೊಡ್ಬೇಡಿ. ಇನ್ಮೇಲೆ ಕಾಂಜಿ ಪಿಂಜಿ ಸೀರಿಯಲ್ಗಳನ್ನ ಬರೆಯಲ್ಲ. ನಾನೇನಿದ್ರು 1000 ಅಬೌವ್ ಮೆಗಾ ಸೀರಿಯಲ್ ಬರೆಯುವಂತ ಸೀರಿಯಲ್ ಮೂವಿ ಕೃಷ್ಣ. ಯಸ್, ನಿಮ್ ಮನೆ ಕೊಟ್ಟದ ನೆಕ್ಸ್ಟ್ ಸೀರಿಯಲ್. ಏ ಚಕ್ರಿ ಚಕ್ರಿ, ನೀನೇನು ಹೊರಲಿಲ್ವಾ? ಹೊಟ್ಟೆ ಬೇಗ ಓ, ನೋಡು, ಕಲ್ಯಾಣ ಮಾಡ್ಕೊಂಡು ಹೋಗ್ತಿದ್ದಾಗನೆ ಸ್ಟೋರ್ ರೂಮ್ ಬಾಗಿಲು ತೆಗೆದು ಸಾಮಾನೆಲ್ಲ ಸರಿಯಾಗಿದೆ ನೋಡ್ಬಿಡು. ನೋಡ್ತೀನಿ. ಆಮೇಲೆ ನೀವ್ ಯಾಕೆ ಟೆನ್ಷನ್ ಆಗಿದ್ದೀರಾ? ರಿಲ್ಯಾಕ್ಸ್ ಆಗಿ ರಿಲ್ಯಾಕ್ಸ್ ಆಗಿ ಇದ್ದೀನಿ. ಅಂತದಲ್ಲ ನನಗೆ ಮಂಟಪಕ್ಕೆ ಆರಾಮ ಬನ್ನಿ, ನಾನು ನೋಡ್ಕೊಂಡ್ ಬರ್ತೀನಿ. ಚಕ್ರಿ, ಏನ್ ಹೇಳು? ಪುರೋಹಿತರಿಗೆಲ್ಲ ಹೇಳಿದ್ಯಾ ತಾನೆ? ಅವ್ರ ಇಲ್ದೆ ಮದ್ವೆ ನಡೆಯುತ್ತೇನೆ ಮುಚ್ಕಿ. ಯಾರ ಮುದ್ಕೆ ತಮಾಷೆ ಮಾಡ್ದೆ, ನೀವ್ ಹೋಗಿ. ಅಣ್ಣ ಅಣ್ಣ ಯಸ್, ಟೈಲರ್ ಇನ್ನು ಬ್ಲೌಸ್ ತಂದ್ಕೊಟ್ಟಿಲ್ಲ ಕಣ, ಆನ್ ದಿ ವೇ ಕಲೆಕ್ಟ್ ಮಾಡ್ಬಿಡ್ತೀಯಾ? ನೀನ್ ಸೇವೆ ಮಾಡಕ್ ತಾನೇ ಇರೋದು. ಅಮ್ಮ ತಾಯೇ ತರ್ತೀನಿ. ರೇಣು, ಗೋಲ್ಡ್ ಚೈನ್ ಬಿಲ್ ನಿಂತಿರ್ತಾನೆ ಇದೆ. ಹೌದು. ಮತ್ ಏನ್ ಮಾಡ್ತಾ ಇದ್ದೀನಿ ಬನ್ನಿ. ಏನಾಯ್ತು? ಈ ಡಬ್ಬ ಗಾಡಿ ಬೇಡ, ನಾನು ಬುಲೆಟ್ ಅಲ್ಲಿ ಹೋಗೋಣ ಅಂತ ಹೇಳ್ದೆ. ಕೇಳ್ದೆ ನೀನು? ಇಲ್ಲಿ ಆಟೋ ಇದೆ ನೋಡು, ಕಿತು ಬರ್ತೀರಾ? ಎಲ್ಲಿ ಹೋಗ್ಬೇಕು ಸರ್? ಗಿರಿನಗರ. ಇಲ್ಲ ಸರ್, ನಾ ಆ ಕಡೆ ಬರಲ್ಲ. ಯಾಕಪ್ಪ? ನೋಡಿ, ದಯವಿಟ್ಟು ನಮ್ ಕಾರ್ ಕೆಟ್ಟೋಗಿದೆ. ಬಾರೋ, ಬಾರೋ. ಸಿಎಂ ಹೋಗ್ತಾ ಇದ್ದಾರೆ ಸರ್. ಇವತ್ತೊಂದ್ ದಿವಸ ಹೆಲ್ಪ್ ಮಾಡ್ತೀನಿ, ನಮ್ ಮನೆಗ್ ಬಂದಲ್ಲಿ ದಿನ ಕೇಳ್ಬಾರ್ದು. ಶಾಸ್ತ್ರಿಗಳು ತಾಳಿ ಕೇಳ್ತಾ ಇದಾರೆ. ಬಂದೆ, ಕೊಡ್ತೀನಿ. ಏನು ತಾಳಿ ಕಾಣಿಸ್ತಾ ಇಲ್ಲ. ಏನು ತಾಳಿ ಕಾಣ್ತಾ ಇಲ್ವಾ? ಅಯ್ಯೋ, ಏನಾಯ್ತು ರೇಣು? ಏನಿಲ್ಲ, ಕಾರಲ್ಲೆಲ್ಲ ಮಿಸ್ ಆಗಿರ್ಬೇಕಾಗದೆ. ನನ್ ಜೊತೆ ಬನ್ನಿ, ಕೂತ್ಕೊಳ್ಳಿ, ಕೂತು. ಎಲ್ಲೋಗ್ತಾ ಇದ್ದೀರಾ? ಅದು ಅದು ತಂಗಿ ಏನೋ ಕೇಳಿದ್ಲು, ತಗೊಂಬರಕ್ ಹೋಗ್ತಾ ಇದ್ವಿ. ಅವಳಿಗೇನ್ ಬೇಕಂತ ಈಗ? ಹೆಂಗಸಣ್ಣ ಕೇಳಿದ್ರು, ನಮ್ಗೆ ಯಾಕೆ ಬೇಕಾ ವಿಷಯ, ತಗೊಂಬರ್ತೀವಿ ಅಷ್ಟೇ. ಬಾ ಮಾ, ಸರಿ, ಬೇಗ ಬನ್ನಿ. ಓಕೆ ಓಕೆ ಓಕೆ. ನಾನು ಪೆಟ್ರೋಲ್ ಹಾಕ್ಸ್ಕೊಂಬರ್ತೀನಿ. ಹಾ, ಬೇಗ ಬಾ. ಎಲ್ಲಿ ಹೋಯ್ತು? ಅಪ್ಪ, ಚಿಗರೆ ತರ ಓಡ್ತಾ ಇದ್ದಿ, ಎಲ್ಲಿ ಓಡು? ಎಲ್ಲ ನಿನ್ ಲವರ್? ಗೊತ್ತಿಲ್ಲ. ಹೇಳಿ, ಯಾರ ಅವನು? ಗೊತ್ತಿಲ್ಲ. ಪಾಪ, ಹಂಗಾರ ಅವತ್ ರಾತ್ರಿ ಅವನು ನಿನ್ ಜೊತೆಯಾಗಿ ಬಂದಿದ್ದು ಒನ್ ಡೇ ಮ್ಯಾಚ್ಗೆನ? ಏ ಕನಕ, ಏನು? ಸಿಗರೇಟ್ ಹಚ್ಚಿ ಪಫ್ ಹೊಡ್ದು ಕೊಡು. ಅವಳು ತುಟ್ಟಿಲಿಟ್ ಪಫ್ ಹೊಡ್ಸ್ಕೊಡ. ಸೇದೆ ಸೇದೆ, ಸೇದಲೇ.
ನಿನ್ ಪಾನ್ ಪರಾಗ್ ಬಾಯಲ್ಲಿ ದಮ್ ಹೊಡೆದ್ ಕೊಟ್ಟಾಗ ಟೇಸ್ಟ್ ಕಹಿ ಆಗಿರ್ತಿತ್ತು. ಆದ್ರೀಗ ಪಫು ತಪ್ಪಾಗೈತಿ. ತಾಳಿ ಸಿಗ್ಲಿಲ್ಲ ಅಂತ ನಾನು ಕಾರ್ ಹತ್ರ ಹೋದು ಇನ್ಸ್ಪೆಕ್ಟರ್ ಮುಸ್ಲೆ ಬಂದು ಮುಸ್ಲೆ ಅವಳ ಪೊಲೀಸ್ ಸ್ಟೇಷನ್ಗೆ ತಗೊಂಡು ಹೋಗ್ಬಿಟ್ಟ. ಚಕ್ರಿ ಸ್ಟೇಷನ್ ಹೊರಟು ಬರ್ತೇನೆ. ಬರೋರಿಗೆ ಯಾರು ವಿಚಾರ ಗೊತ್ತಾಗಬೇಡ. ಇಲ್ಲ ಹೇಳೆ ಇದು ಬೇರೆ ಏನ ಏನೇನೋ ಇಟ್ಕೊಂಡಿದ್ಯಾ ಕಾಂಡಮ್ಮ? ಇದೇನಿದು? ಚಕ್ರಿ ಚಕ್ರಿ ನಿನ್ನ ಪೂರ್ತಿ ಹೆಸರು ಚಕ್ರಧರ ಏನ? ಸ್ಟೇಷನ್ ಇನ್ವಿಟೇಷನ್ ಬಂದೈತಿ. ಏಯ್ ಕಲ್ಯಾಣ ಮಂಟಪದಾಗ ರಕ್ತದ ಕೋಡಿ ಹರಿಬೇಕು. ನುಗ್ಗು. ಈಗ್ಲಾದ್ರವಳ ಬಿಡ. ಏಯ್ ಕಳ್ಸವಳ. ಚಕ್ರಿ ನೀ ಹೋಗು. ಮದುವೆ ಮುಗಿಯವರೆಗೆ ವಿಷಯ ಯಾರ ಗೊತ್ತಾಗದ್ ಬೇಡ. ಅದ್ ಹಾಗಲ್ಲ. ಆಮೇಲೆ ಒಂದು ತಾಳಿ ಕೊಡು. ಚಕ್ರಿಯಲ್ಲಿ ಅಮ್ಮ ಅಣ್ಣ ಎಲ್ಲಿ? ಚಕ್ರಿ ಅಂತ ಹಾ ಇಲ್ಲೂ ಇದ್ದಾರೆ, ಬರ್ತಾರೆ. ಚಕ್ರಿ ಅಲ್ಲಮ್ಮ. ಹೊರಗಡೆ ಇದ್ದಾರೆ. ಯಾರೋ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತಾನೆ, ಬರ್ತಾನೆ ಬಿಡಿ. ವಿಷ್ಣಾನುಕಂ ವೀರ್ಯಾಣಿ ಪ್ರವೋಚಂ ಯಪ್ಪ. ತನ್ನೋ ವಿಷ್ಣು ಪ್ರಚೋದಯಾತ್ ಮಾಂಗಲ್ಯಂ ತಂತು ನಾಮೇನ ಮಮ ದೇವ ಹೇತುನ ಕಂಠೆ ಭದ್ರಾಯ ಶುಭಗೆ ಸಂಜೀವ ಶರದಂ ಶತಂ. ಚೆನ್ನಾಗಿರಿ. ಅವನೆಲ್ಲಮ್ಮ ಅದು ಬರ್ತಾರೆ. ಏನ ತುಂಬಾ ನೋವಾಗತ್ತೈತೇನ? ನೋಡ್ತಾ ಇದ್ರೆ ಅಯ್ಯೋ ಅನ್ಸುತ್ತೆ. ನನ್ ಇಲ್ಲೇ ಕೊಂದ್ಬಿಡು. ಜೀವತ್ವಾಗೇನಾದ್ರೂ ಬಿಟ್ರೆ ಯಾಕೆ ಬಿಟ್ನೋ ಅಂತ ಪಶ್ಚಾತ್ತಾಪ ಪಡ್ತೀಯ.
ನೀವಿಲ್ಲೇರಿ. 81, 82, 80. ಮೊಸಳೆ ಸರ್ ವೆರಿ ಗುಡ್ ಮಾರ್ನಿಂಗ್ ಸರ್. ಬಹಳ ದಿನ ಆತಲ್ರಿ ಅಪ್ರೂಪ್ ದರ್ಶನ. ಚಕ್ರಿಯಲ್ಲಿ ಚಕ್ರಿಯ ಯಾರ್ರೀ ಅವನು? ಓ ನಿಮಗ್ ಬೇಕಾದವನ ಮಿಸ್ ಆಗಾನ. ಚೆ 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 ಚೆ. ಎಸ್ ಐ ಸರ್ ಹತ್ರ ಇಮಿಡಿಯೇಟ್ ಆಗಿ ಒಂದು ಕಂಪ್ಲೇಂಟ್ ಬರ್ಸ್ತಾ. ಸ್ಟಾಪ್ ಇಟ್. ಎಲ್ಲಿ ಚಕ್ರಿ? ಏನಯ್ಯ ಗೋವಿಂದ, ಚಕ್ರಿ ಅನ್ನೋರ್ನೇನಾದ್ರು ಅರೆಸ್ಟ್ ಮಾಡಿದ್ರಾ? ಇಲ್ಲ ಸರ್. ಡೇಟಾ ತಾನೆ? ಪಕ್ಕ ಸರ್. ನೋಡಿದ್ರೆ ಸರ್ ಆ ಹೆಸರು ಈಗ ನಾನ್ ನಿಮ್ ಬಾಯಿನ ಕೇಳ್ತಿರೋದು. ಮೊಸಳೆ, ನಿನ್ನ ಬಗ್ಗೆ ನನಗೆಲ್ಲ ಚೆನ್ನಾಗ್ ಗೊತ್ತು. ಚಕ್ರಿ ಎಲ್ಲಿ ನಾನು ಹೇಳ್ತೀಯೋ ಇಲ್ವೋ? ಹಲೋ ಯಾರ್ರೀ ಅಪ್ಪ? ಒಳಗಡೆ ಯಾವನು ನನ್ನಿಂದ ಏನು ಕಿತ್ಕೊಳ್ಳಂಗಿಲ್ಲ. ಇಲ್ಲಿ ನೋಡಿ, ಚಕ್ರಿ ಹಾಕಿದ ಶರ್ಟ್ ಬಟ್ಟೆ. ಬ್ರೌನಿ Come on. ಸರ್, ಅಲ್ಲಿ ಚಕ್ರಿ. Oh my God. ಯಾಕೋ ಹೀಗೆಲ್ಲ ಮಾಡ್ಕೊಂಡೆ? ತಂಗಿ ಮದುವೆ ಸುಸೂತ್ರವಾಗಿ ನಡೀಲಿ ಅಂತ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ಯಪ್ಪ. ಜೀವ ಉಳಿದಿರೋದೇ ಹೆಚ್ಚು. ಮುರಿದಿರೋ ಮೂಳೆಗಳು ಮತ್ತೆ ಕೂಡ್ಕೋಬೇಕು ಅಂದ್ರೆ ತಿಂಗಳುಗಳೇ ಬೇಕು. ಟೇಕ್ ಕೇರ್ ಆಫ್ ಹಿಮ್. ಸರಿ ಸರ್. ಚಕ್ರಿ, ಯಾಕೋ ಈ ರೀತಿ ಹಠ ಮಾಡ್ತೀಯ? ಬೇಡಪ್ಪ, ಬೇಡ ಈ ಕೋಪ. ನಿನ್ನ ಆವೇಶ ಆಕ್ರೋಶ ಎಲ್ಲ ನಮಗೂ ಗೊತ್ತು. ಇದರಿಂದ ತಾನೆ ನೀನ್ ಅವನ್ನ ಹೊಡೆದಿದ್ದು. ಅವನು ದ್ವೇಷ ತೀರ್ಸ್ಕೊಳ್ಳೋಕೋಸ್ಕರ ನಿನ್ನ ಯಾವ ರೀತಿ ಮಾಡಿಬಿಟ್ಟಿದ್ದಾನೆ ನೋಡು. ಬೇಡ ಕಣ, ಬೇಡ. ನಾವು ಮಿಡ್ಲ್ ಕ್ಲಾಸ್ ಜನಪ್ಪ. ನೋವನ್ನ ತಡ್ಕೊಳ್ಳೋ ಶಕ್ತಿ ಆ ದೇವ್ರು ನಮಗ್ ಕೊಟ್ಟಿಲ್ಲ. ನಿನ್ ಗುರಿ ಏನು? ಪೊಲೀಸ್ ಆರಕ್ಷಕ ಆಗ್ಬೇಕು ಅಂತ ತಾನೆ. ಅಲ್ಲಿವರೆಗೂ ತಾಳ್ಮೆಯಿಂದಿರೋ ಚಕ್ರಿ. ನಮಸ್ಕಾರ. ಹಾಗಿದ್ದಾನೆ? ಕಾಲಿನ ಮೂಳೆಗಳಿಗೆ ಬಲವಾದ ಪೆಟ್ಟು ಬಿದ್ದಿರೋದ್ರಿಂದ ಅವನ್ ಮಾಮೂಲಿನಂತ ಆಗೋಕೆ ಇನ್ನೊಂದ್ 3-4 ತಿಂಗಳಾದ್ರೂ ಬೇಕಾಗುತ್ತೆ ಅಂತ ಡಾಕ್ಟರ್ ಹೇಳಿದ್ರು. ಆಗೋಗಿದ್ದರ ಬಗ್ಗೆ ನನಗ್ ಬೇಸರ ಇಲ್ಲ ಸರ್. ಸದ್ಯ ನನ್ನ ಮಗ ನನಗ್ ಜೀವಂತವಾಗಿ ದಕ್ಕದ್ನಲ್ಲ, ಅಷ್ಟು ಸಾಕು. ಜೀವಂತವಾಗಿ ಸಿಗ್ತಾ ಅಂತ ನಿಮಗ್ ನೀವೇ ತೃಪ್ತಿ ಪಟ್ಕೋಬೇಕು ಅಷ್ಟೇ. ಏನ್ ಹೇಳ್ತಾ ಇದ್ದೀರಾ ನೀವು? ಇನ್ನು 15 ದಿನದಲ್ಲಿ ಫೈನಲ್ ಟೆಸ್ಟ್ ಇದೆ. ಆದರೆ ಚಕ್ರಿ ವಿಷಯದಲ್ಲಿ ಅದಾಗಲ್ಲ.
ಬೇರೆ ಉದ್ಯೋಗ ಆಗಿದ್ರೆ ಏನ್ ಬೇಕಾದ್ರೂ ಪ್ರಯತ್ನ ಪಡ್ಬೋದಾಗಿತ್ತು. ಆದ್ರೆ ಪೊಲೀಸ್ ವೃತ್ತಿಗೆ ಫಿಸಿಕಲ್ ಫಿಟ್ನೆಸ್ ಬಹಳನೇ ಮುಖ್ಯ. ನಿರ್ಲಕ್ಕೂ ಆಗದಿರೋ ಚಕ್ರಿಗೆ ಈ ಪೊಲೀಸ್ ಕೆಲಸ ಸಿಗೋದಿಲ್ಲ. ಒಬ್ಬ ಆಸೆ ಪಟ್ಟಿದ್ದ ನೆರವೇರೋಕೆ ಸಾವಿರಾರು ಅಡಚಣೆಗಳು ಎದುರಾಗತ್ತೆ. ಅದನ್ನೆಲ್ಲ ಮೀರಿ ಜಯಿಸೋ ಶಕ್ತಿ ಕೆಲವರಿಗೆ ಮಾತ್ರ ಇರುತ್ತೆ. ಅನ್ಬಿಲೀವಬಲ್. ಔಷಧಿದ ಗುಣ ಆಗುತ್ತೆ ಅಂತ ನಾವು ಹೆದರಿದ್ವಿ. ಆತ್ಮಸ್ಥೈರ್ಯ ಆದ್ರೆ ಏನ್ ಬೇಕಾದ್ರೆ ಗೆಲ್ಬಹುದು ಅಂತ ಇವತ್ತು ನೀನ್ ನಿರೂಪಿಸ್ಬಿಟ್ಟೆ. ಅವನ ಮನಸ್ಸಿನಲ್ಲಿ ಹುಟ್ಟಿರೋ ಬಲವಾದ ನಿರ್ಧಾರಕ್ಕೆ ಫಿಸಿಕಲ್ ಆಗಿ ನಮ್ ಕಡೆಯಿಂದ ಅವನಿಗೆ ಬೇಕಾಗಿರೋದು ಬೆಂಬಲ ಅಲ್ಲ, ಎಂಕರೇಜ್ಮೆಂಟ್. ಕಮಾನ್ ಚಕ್ರಿ, ಗೆಟ್ ಅಪ್. ನೀನೀಗ ಎದ್ದು ನಿಂತು ತಯಾರಾಗೋದನ್ನ ನೋಡೋ ಆ ಯಮ್ಮ ಕೂಡ ಮತ್ತೆ ನಿನ್ನ ಮುಟ್ಟೋದಕ್ಕೆ ಹೆದರ್ಬೇಕು. ಹೇಳು ಚಕ್ರಿ, ಎದ್ದೇಳು.